ವೆಲ್ಕಮ್ ತಿರ್ಗಾ ಮ್ಯಾಚಿಂಗ್ ನೋಡಿ ಗೈಸ್ ರೀಚ್ ಆಗಿದ್ದೀನಿ ಹಿಂಗೆ ರೆಡಿ ಆಗಿದ್ದಾಳೆ ಹಾಯ್ ಹಾಯ್ ಎವ್ರಿವನ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವಾಗ ಭವಿಷ್ಯ ಆಲ್ರೆಡಿ ಕಾಲೇಜ್ಗೆ ಹೋಗಿ ಸುಮಾರು ಹೊತ್ತಾಯ್ತು. ಇವಾಗ ಟೈಮು 11:30 12 ಗಂಟೆ ಆಗ್ತಾ ಬರ್ತಾಯಿದೆ. ಅವಳು ಡ್ಯಾನ್ಸ್ ಪ್ರೋಗ್ರಾಮ್ ಇರೋದ್ರಿಂದ ಹಾಗೆ ಕಾಲೇಜು ಇರೋದ್ರಿಂದ ಹೋಗಿದ್ದಾಳೆ ಬಟ್ಟೆನೂ ತೊಗೊಂಡು ಎಲ್ಲ. ಇವಾಗ ನಾವು ಸ್ವಲ್ಪ ಶಾಪಿಂಗ್ ಇದೆ, ಅದಕ್ಕೋಸ್ಕರ ಹೊರಗಡೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ವಿಡಿಯೋ ಹಿಡಿಯೋಕ್ಕಾಗಲಿಲ್ಲ, ಏನಕ್ಕೆ ಅಂದರೆ ನಾನು ತಲೆಗೆ ಸ್ನಾನ ಮಾಡ್ಕೋಬೇಕಾಗಿತ್ತು. ನಾನು ಸ್ನಾನ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಹಿಡಿಯೋಲ್ಲ ಅಂತ ಹೇಳ್ಬಿಟ್ಟು ಹಿಡೀಲಿಲ್ಲ ಗೈಸ್, ಅಷ್ಟೇ. ನಮ್ಮ ಯಜಮಾನರು ರೆಡಿಯಾಗಿದ್ದಾರೆ ಬ್ಯಾಗ್ ಇಟ್ಕೊಂಡು ಶಾಪಿಂಗಿಗೆ. ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವಾಗ ಸ್ವಲ್ಪ ಕೂದಲು ಸ್ಟ್ರೈಟ್ ಮಾಡ್ಕೋಬೇಕು ಆ್ಯಂಡ್ ಪಾಪ್ಕಾರ್ನ್ ತೊಗೊಂಡ್ವಿ, ಅಷ್ಟೇ ಗೈಸ್. ಆಮೇಲೆ ಸಿಗ್ತೀನಿ, ಫುಲ್ಲು ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ನಾನು ಆಲ್ ರೆಡಿ ಆಗಿದ್ದೀನಿ. ನಿಮ್ಮ ಗಾಡಿನಲ್ಲ ಬಿಡಿ, ನನ್ನ ಯಜಮಾನರು ನನ್ನನ್ನು ಬಿಡುತ್ತಾರೆ. ಆ್ಯಂಡ್ ಮೈ ಡ್ರೆಸ್ ಈಸ್ ಲೈಕ್ ದಿಸ್, ಜೀನ್ಸು, ಲೂಸ್ ಜೀನ್ಸ್ ಆ್ಯಂಡ್ ಕುರ್ತಿ. ನೋಡಿ ನಾವು ಯಜಮಾನ್ರು ನಾನು ಮ್ಯಾಚಿಂಗ್, ತಿರ್ಗಾ ಮ್ಯಾಚಿಂಗ್ ನೋಡಿ. ಓ ಇವಾಗ ಅವಳು ಕಾಲೇಜ್ಗೆ ಹೊರಟಿದ್ದೀವಿ ಗೈಸ್. ಅಂದರೆ ನಾನು ಒಬ್ಬಳೇ ಹೊರಟಿರೋದು, ನಮ್ಮ ಯಜಮಾನ್ರು ಬಿಟ್ಬಿಟ್ಟು ಬಂದುಬಿಡ್ತಾರೆ. ಅಲ್ಲೊಳಗಡೆ ಹೋಗ್ಬೇಕಂತೆ. ಹಾಂ ಬಾಯ್. ನನ್ನನ್ನು ಕಾಲೇಜ್ಗೆ ಡ್ರಾಪ್ ಮಾಡಿಬಿಟ್ಟು ಹೋದರು ನಮ್ಮ ಯಜಮಾನರು. ನಾನು ಫಸ್ಟ್ ಟೈಮ್ ವಾಯ್ಸ್ ಓವರ್ ಕೊಡ್ತಿರೋದು. ಇನ್ ಕೇಸ್ ಮಿಸ್ಟೇಕ್ಸ್ ಆದರೆ ಪ್ಲೀಸ್ ಕೈಂಡ್ಲಿ ಅಡ್ಜಸ್ಟ್. ಈಗ ನಮ್ಮ ಫಿಶಿಂಗ್ ಕಾಲ್ ಮಾಡಿದೆ ನಾನು, ಬಂದು ನನ್ನನ್ನು ಮೀಟ್ ಮಾಡು ಅಂತ. ಆ್ಯಂಡ್ ನಮ್ಮ ಭವಿಷ್ಯ ಫುಲ್ಲು ರೆಡಿ ಆಗಿಬಿಟ್ಟು ಬಂದಳು. ಕಣ್ಣಿಂದು ಮೇಕಪ್ಪು ಮತ್ತು ಫೇಸ್ ಮೇಕಪ್ ಎಲ್ಲ ಅವಳೇ ಮಾಡ್ಕೊಂಡಿದ್ದಂತೆ. ಇಟ್ ವಾಸ್ ಲುಕ್ಕಿಂಗ್ ಗುಡ್. ಆಮೇಲೆ ಅವಳು ನನ್ನನ್ನು ಅವರ ಡ್ಯಾನ್ಸ್ ಕ್ಲಾಸ್ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿಸೋದಕ್ಕೆ ಕರ್ಕೊಂಡು ಹೋದ್ಲು. ಹೀಗೆ ಮಾತಾಡ್ಕೊಂಡು ಹೋದ್ವಿ ನಾವು. ನಾನು ಆಲ್ರೆಡಿ 300 ಅಲ್ಲ 200 ಟಚ್ ಮಾಡಿದ್ದೆ, 100 ಟಚ್ ಮಾಡಿದ್ದೆ. ಎಲ್ಲ ನೆನಪಿದೆಯಾ ಸ್ಟೆಪ್ಸು? ಹಾಂ ಹಾಯ್ ಎವ್ರಿವನ್. ಆ್ಯಂಡ್ ಅಕ್ಕಪಕ್ಕ ನೋಡ್ತಾ ಇದ್ದೆ ನಾನು. ಭವಿಷ್ಯನ್ ಕ್ಯಾಂಪಸ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಒಂದು ಚಿಕ್ಕ ಪಾರ್ಟ್ ಆಫ್ PESU ಕ್ಯಾಂಪಸ್, ಬಟ್ ಟೋಟಲಿ ಕ್ಯಾಂಪಸ್ ಸೂಪರ್ ಆಗಿದೆ. ಅದಾದಮೇಲೆ ಆಡಿಟೋರಿಯಮ್ಗೆ ತೋರಿಸಿದ್ಲು ಭವಿಷ್ಯ. ನಾನೊಂದು ಪ್ರಾಪರ್ ಪ್ಲೇಸ್ನಲ್ಲಿ ಕೂತ್ಕೊಂಡೆ. ಅದಾದಮೇಲೆ ಆಲ್ಮೋಸ್ಟ್ ಸ್ಟಾರ್ಟ್ ಆಯಿತು. ಸೊ ಐ ವಾಸ್ ಆಲ್ಸೋ ಗೆಟಿಂಗ್ ಎಕ್ಸೈಟೆಡ್ ದಟ್ ಭವಿಷ್ಯ ಹೇಗೆ ಪರ್ಫಾರ್ಮ್ ಮಾಡ್ತಾಳೆ ಅಂತ. ಸೊ ಲೆಟ್ಸ್ ಸಿ. ಭವಿಷ್ಯ ಅಲ್ಲಿ ಅವಾಗ ಕಾಣಿಸ್ಕೊಂಡು ಹಾಯ್ ಹೇಳ್ತಿದ್ಲು. ಎಲ್ಲರೂ ತಯಾರಿದ್ದೀರಾ? ಶಬ್ದ ಕೇಳಿಸ್ತಾ ಇಲ್ವಲ್ಲ?
ಆ್ಯಂಡ್ ದ ಪ್ರೋಗ್ರಾಮ್ ಇಸ್ ಡನ್. ತುಂಬ ಚೆನ್ನಾಗಿ ಆಯಿತು. ಭವಿಷ್ಯನ ಹೆಸರು ಕೂಗ್ತಿದ್ದಂಗೆ ನಂಗೆ ತುಂಬ ಖುಷಿ ಆಯಿತು. ಐ ಆಮ್ ಸೋ ಪ್ರೌಡ್ ಆಫ್ ಹರ್. ಅವಳಿಗೆ ಇಷ್ಟ ಆಗುವಂಥ ಒಂದು ಕೆಲಸ ಮಾಡ್ತಿದ್ದಾಳೆ, ದಟ್ ಈಸ್ ಡಾನ್ಸಿಂಗ್. ಆ್ಯಂಡ್ ನಮ್ಮ ಯಜಮಾನ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳಲೇಬೇಕು. ಬಿಕಾಸ್ ಭವಿಷ್ಯನ PES ಯೂನಿವರ್ಸಿಟಿಗೆ ಸೇರಿಸಲೇಬೇಕು ಅಂತ ಎಫರ್ಟ್ ಹಾಕಿ ಸೇರಿಸಿರೋದು ಅವರು. ಆ್ಯಂಡ್ ಶಿ ಈಸ್ ಸೋ ಹ್ಯಾಪಿ ಓವರ್ ದೇರ್. ಇಟ್ಕೋ ಕಿವಿನಲ್ಲಿ. ನನ್ನ ಶೂಸ್ ಹಾಕೋದು. ಆ್ಯಂಡ್ ಇವಾಗ ಭವಿಷ್ಯ ಎಲ್ಲಿಗೆ ಹೋಗ್ತಾಳೆ? ಸ್ಲೀಪ್ ಓವರ್ಗೆ ಹೋಗ್ತಾ ಇದ್ದಾಳೆ ಗೈಸ್. ಮನೆಗೆ ಬರಲ್ಲ ಇವಳು, ನಾನು ಮಾತ್ರ ಮನೆಗೆ ಹೋಗ್ಬೇಕು. ನಾನು ಹೆಂಗೆ ಸ್ಲೀಪ್ ಮಾಡಲಿ ಇವತ್ತು? ನೀನು ಇದ್ದೀರಾ? ಹಿಂಗೆ ತಗೋ ನಿಂದು ರೋಸ್ ಅಣ್ಣ, ನೋಡಲ್ಲ. ಬಾಯ್. ಭವಿಷ್ಯನ್ ಕಾಲೇಜಲ್ಲಿ ಕಾರ್ಡ್ಸ್ ಪ್ರೋಗ್ರಾಮ್ ಏನಿತ್ತು ಅದು ಮುಗೀತು. ನಾನಿಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಭವಿಷ್ಯ ಇವಾಗ ಅವಳ ಫ್ರೆಂಡ್ಸ್ ಜೊತೆ ಅವಳ ಮನೆಗೆ ಹೋಗ್ತಾಳೆ. ರಾತ್ರಿ ಅಲ್ಲೇ ಇರ್ತಾಳೆ. ಅಪ್ಪ ಚಳಿ ಆಗ್ತಾಯಿದೆ. ಆ್ಯಂಡ್ ನಾನು ವೆಯ್ಟ್ ಮಾಡ್ತಾ ಇರೋದು ನಮ್ಮ ಯಜಮಾನ್ರಿಗೆ. ಸೊ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಒಬ್ಬಳೆ. ಬಟ್ ಪೀಪಲ್ ಇದ್ದಾರೆ ಅಕ್ಕಪಕ್ಕ. ಈಗ ತಾನೇ ಮನೆಗೆ ಬಂದ್ವಿ. ಆನ್ ದ ವೇ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಇಲ್ಲಿ ದೂರದಿಂದ ದೇವಸ್ಥಾನ ಒಳ್ಳೆ ಲೈಟ್ ಓಮ್ ಅಂತ ದೀಪದಲ್ಲೇ ಬೆಳಗ್ತಿದ್ದಾರೆ. ಅಂದರೆ ದೀಪನೇ ಓಮ್ ಶೇಪ್ನಲ್ಲಿ ಹಚ್ಚಿದ್ದಾರೆ ಮತ್ತು ಇಡೀ ದೇವಸ್ಥಾನ ದೀಪ ಹಚ್ಚಿದ್ದಾರೆ ಅನ್ನೋ ಥರ ಕಾಣಿಸ್ತು. ಲೈಟಾ ಅಂತ ಕೇಳಿದೆ. ಅದು ಲೈಟಾ ದೀಪನ ಅಂದೆ. ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಕರ್ಕೊಂಡೇ ಹೋಗ್ಬಿಟ್ರು. ಅದು ಬೆಟ್ಟದ ಮೇಲಿದೆ ದೇವಸ್ಥಾನ. ಸೊ ಹೋಗಿ ನೋಡ್ಕೊಂಡು ಬಂದ್ವಿ. ಇಡೀ ದೇವಸ್ಥಾನದಲ್ಲಿ ಲೈಟ್ ಹಾಕೇ ಇಲ್ಲ, ಎಲ್ಲೋ ಒಂದೊಂದು ಕಡೆ ಹಾಕಿದ್ದಾರೆ. ಇನ್ನೆಲ್ಲ ದೀಪದಲ್ಲೇ ಹಚ್ಚಿದ್ರು ಗೈಸ್. ಸಖತ್ತಾಗಿತ್ತು ನೋಡೋದಕ್ಕೆ. ದೇವರು ಸೂಪರ್ ಆಗಿತ್ತು. ನೋಡಿಕೊಂಡು ಬಂದ್ವಿ. ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಭವಿಷ್ಯನ ಕಾಲೇಜಿನಲ್ಲಿ ಚೆನ್ನಾಗಿತ್ತು ಫಂಕ್ಷನ್ನು. ಆ್ಯಂಡ್ ನಮ್ಮ ಯಜಮಾನ್ರು ಬರೋದಕ್ಕಾಗಲಿಲ್ಲ. ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ರು. ಅವ್ರು ಪಿಕ್ ಮಾಡೋದಕ್ಕೆ ಮಾತ್ರ ಬಂದರು ನನ್ನನ್ನು. ಅಲ್ವೇನ್ರಿ? ಹಾಂ. ಸೊ ಆ್ಯಂಡು ಪ್ರಸಾದ ತಟ್ಟೆ ತುಂಬ ಪ್ರಸಾದ ಕೊಟ್ಟರು. ಪಲಾವು ತುಂಬ ಚೆನ್ನಾಗಿತ್ತು. ಅದನ್ನು ತಿಂದ್ಕೊಂಡು ಬಂದ್ವಿ. ಭವಿಷ್ಯನ ಬಿಟ್ಟು ನಾನು ಇವತ್ತು ಮಲ್ಕೋಬೇಕು. ಆರಾಮಾಗಿ ಅವಳ ಫ್ರೆಂಡ್ಸ್ ಜೊತೆ ಮಜಾ ಮಾಡ್ತಾಳೆ. ಇವತ್ತು ರಾತ್ರಿ ನಾನು ಅವಳನ್ನು ಬಿಟ್ಟು ಮಲ್ಕೋಬೇಕು. ಸೊ ಅಷ್ಟೇ ಗೈಸ್. ನಾನು ಇವತ್ತಿನ ಬ್ಲಾಗ್ನ ಇಲ್ಲೇ ಏನು ಮಾಡ್ತೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ಬ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್.